ಭಾರತೀಯ ವಾಯುಸೇನೆಯ ಒಂದು ಧ್ಯೇಯವಾಕ್ಯ ಏನಿದೆ, ನಭಸ್ಪರ್ಶ ದೀಪ್ತಂ ಅನೇಕ ವರ್ಣಂ ಅಂತ ಭಗವದ್ಗೀತೆಯಿಂದ ತಗೊಂಡು ಬಂದ. ಹೌದು. ಆರ್ಮಿದು ಏನಿದೆ, ಸೇವಾ ಪರಮೋ ಧರ್ಮ. ಹೌದು. ಪಾಕಿಸ್ತಾನದ ಸೇನೆಯ ಧ್ಯೇಯವಾಕ್ಯ ಏನಿದೆ, ಇಮಾನ್ ಫಕ್ತ್ ಜಿಹಾದ್ ಇ ಸಲಾಲುಲ್ಲಾ. ಅವರ ಮಿಲಿಟರಿ ಅಕಾಡೆಮಿಗಳ ಟೆಕ್ಸ್ಟ್ ಬುಕ್ ವಾಟ್ ಡಸ್ ಇಟ್ ಇದಾವಲ್ಲ ಮೀನ್ ಸರ್? ಸರ್? ಅದು ನನಗೆ ಅದು ಅರ್ಥ ಆಗಿಲ್ಲ. ಏನದು ಅರ್ಥ ಏನು? ಟು ಸೇವ್ ಅವರ್ ಇಮಾನ್, ನಾವು ಜಿಹಾದ್ ಮಾಡಲೇಬೇಕು. ಎಕ್ಸಾಕ್ಟ್ಲಿ, ರಿಲಿಜನ್ ಸೇವ್ ಮಾಡೋದಕ್ಕೋಸ್ಕರ ನಾವು ಏನ್ ಬೇಕಾದ್ರೂ ಅವಶ್ಯಕ. ಮಾಡ್ತೀವಿ ಅಂತ. ಹೌದು. ಬಟ್ ನಾವು ಮಾಡೋದು ಒಂಥರ ನಮ್ಮ ಧ್ಯೇಯವಾಕ್ಯಗಳನ್ನೇ ನೋಡಿ, ಸೇವಾ ಪರಮೋ ಧರ್ಮ, ಇದು ಯಾವುದೋ ಒಂದು ಸೇವಾಶ್ರಮದ್ದು ಸರ್, ಧ್ಯೇಯವಾಕ್ಯ. ಅದು ಅಷ್ಟೇ ಅಲ್ಲ, ಅವರ ಮಿಲಿಟರಿ ಟೆಕ್ಸ್ಟ್ ಬುಕ್ ಗಳಲ್ಲಿ ಗಜ್ವಾ ಹಿಂದನ್ನ ಹೇಳ್ಕೊಡ್ತಾರೆ. ಇನ್ ಏನ್ ನಿರೀಕ್ಷೆ ಮಾಡಕ್ ಸಾಧ್ಯ ಇದೆ ನಿಮಗೆ? ಅವ್ರದ್ದು ಫಿತೂರ್ ಹೆಂಗಿದೆ ಅಂದ್ರೆ, ಈಗ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ಇಂಡಿಯನ್ ಗವರ್ಮೆಂಟ್ ಹ್ಯಾಸ್ ಎ ಆರ್ಮಿ, ದೇರ್ ಪಾಕಿಸ್ತಾನ್ ಆರ್ಮಿ ಹ್ಯಾಸ್ ಎ ಕಂಟ್ರಿ, ಹ್ಯಾಸ್ ಎ ಗವರ್ನಮೆಂಟ್ ಅಂಡ್ ಹ್ಯಾಸ್ ಎ ಕಂಟ್ರಿ. ಪಾಕಿಸ್ತಾನ ಆರ್ಮಿ ಹ್ಯಾಸ್ ಎ ಗವರ್ಮೆಂಟ್. ಸೊ ಆ ಥರ ಅವ್ರದ್ದು ಬ್ಯಾಕ್ಗ್ರೌಂಡ್ ನೋಡಿದರೆ ಎಲ್ಲ 3 to 4 ಟೈಮ್ಸ್ ಮಾರ್ಷಲ್ ಲಾದಿಂದ ಆರ್ಮಿ ಪ್ರಿಡಾಮಿನೆಂಟ್ ಏನಂತಂದರೆ ರೂಲ್ ಆಗಿದ್ದಲ್ಲಿ, ಆ್ಯಂಡ್ ಮೋರ್ ಎವರು ಈ ಥರ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ ವಿತಿನ್ 7 days ಬಿಫೋರ್ ಬೈ ಜನರಲ್ ಮುನೀರ್, ವೆರಿ ವೆರಿ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್. ಆತನ ಬ್ಯಾಕ್ಗ್ರೌಂಡ್ ನೋಡಿದರೆ ಅವ್ರ ಫಾದರು ಮದರ್ಸಾದಲ್ಲಿ ಟೀಚರ್. ಅದೇ ಮುಲ್ಲಾನ ಸಂಸ್ಕೃತಿ ಅಲ್ಲಿ ತೋರಿಸ್ತಾರೆ. ಸೊ ಅವರು ಕೂಡ ಮದರ್ಸಾ ಟೀಚಿಂಗ್ದಿಂದನೇ ಬೇರೆ ಬಂದದ್ದು. ಬಟ್ ಏನಂತಂದ್ರೆ, ಸಿ ವಾಟ್ ಹ್ಯಾಪನ್ಸ್ ಅಂದರೆ, ದೇ ನೋ ವೆರಿ ವೆಲ್ ಏನಂತಂದ್ರೆ, ಈಗ ದೇ ಕೆನಾಟ್ ಫೇಸ್ ಇಂಡಿಯನ್ ಏನಪ್ಪ ಅಂದ್ರೆ ಸ್ಟ್ರೆಂತ್. ಬಟ್ ಇದೆಲ್ಲ ಏನಂತಂದ್ರೆ, ಈಗ ಟೆರರಿಸ್ಟ್ ಮೊದಲು ಸ್ಟಾರ್ಟಿಂಗ್ ಟ್ರೈನ್ ಮಾಡಿದರು, ಈಗಲೂ ಟ್ರೈನ್ ಮಾಡ್ತಾರೆ, ಗೈಡ್ ಮಾಡ್ತಾರೆ, ಹ್ಯಾಂಡಲ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಯು ಶುಡ್ ಆಲ್ಸೋ ರಿಮೆಂಬರ್, ಈಗ ಟೆರರಿಸ್ಟ್ ಒಂದು ಸಲ ರಕ್ತದ ರುಚಿ ಹತ್ತಿತ್ತಂದ್ರೆ, ದೇ ಡು ನಾಟ್ ಕೇರ್ ದೇರ್ ಮಾಸ್ಟರ್, ದೇ ಡು ನಾಟ್ ಕೇರ್ ದೇರ್ ಎನಿಮಿ. ಔಟ್ ಆಫ್ ಕಂಟ್ರೋಲ್. ಅಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಂದು ಆಡ್ ಮಾಡ್ಬಿಡ್ತೀನಿ ಸರ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪೇಶಾವರದ ಮಿಲಿಟರಿ ಸ್ಕೂಲ್ ಮೇಲೆ ಆದಂತಹ ಬ್ಲಾಸ್ಟ್ ಬೆಸ್ಟ್ ಎಕ್ಸಾಂಪಲ್. ನಾನು ಕೇಳಿದ್ದು ಗಿರಿ ಸರ್, ಒಂದು ಇಷ್ಟೆಲ್ಲ ಆದರೂ ಕೂಡ ಮೊನ್ನೆ ನಿನ್ನೆ ಮಿಡ್ನೈಟ್ ಮತ್ತೆ ಸೀಸ್ ಫೈರ್ನ ಬ್ರೇಕ್ ಮಾಡಿದ್ದಾರೆ. ಅಂದರೆ ಆ ಬಾರ್ಡ್ರ್ನಿಂದ, ಪಾಕಿಸ್ತಾನ ಬಾರ್ಡ್ರಿಂದ ಅಪ್ರಚೋದಿತ ಗುಂಡಿನ ದಾಳಿ ನಡೆದಿದೆ. ಭಾರತವನ್ನು ಕೆಣಕೋ ನಿಟ್ಟಿನಲ್ಲಿ ಅಥವಾ ಭಾರತವನ್ನು ಪ್ರಚೋದಿಸುವ ನಿಟ್ಟಿನಲ್ಲಿ ಅವ್ರ ಕಾಲ್ ಮೇಲೆ ಅವ್ರ ಚಪ್ಪಡಿ ಕಲ್ಲು ಹೇಳ್ಕೊತಾ ಇದೀವಿ ಅಂತ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ವಾ, ಅಥವಾ ಇದು ಉದ್ದೇಶಪೂರ್ವಕನ ಅಂತ ನನಗೆ ಅನುಮಾನ. ಉದ್ದೇಶಪೂರ್ವಕ, ಯಾಕಂದ್ರೆ ಈಗ ಸಿಮ್ಲಾ ಪ್ಯಾಕ್ಟ್ನ ನಾವು ಬ್ರೇಕ್ ಮಾಡಿದ್ದೀವಿ ಅಂತ ಹೇಗೆ ನೀವು ಒಂದು ಸೂಚನೆ ತೋರಿಸ್ಬೇಕಲ್ಲ, ತೋರ್ಸೋಕ್ಕೆ ಸಣ್ಣ ಪುಟ್ಟ ಗನ್ ದಾಳಿ, ಏನು ದೊಡ್ಡ ದೊಡ್ಡ ಆ್ಯಮ್ಯುನೇಷನ್ ಇದು ಮಾಡಿಲ್ಲ ಅವರು, ಸಣ್ಣ ಪುಟ್ಟ ದಾಳಿಗಳು ಮಾಡಿದ್ದಾರೆ. ಅಫ್ಕೋರ್ಸ್ ಯಾರಿಗೂ ಸಾವು ನೋವು ಏನೂ ಸಂಭವಿಸಿಲ್ಲ, ನಾವು ಪ್ರತಿ ಉತ್ತರ ಕೊಟ್ಟಿದ್ದೀವಿ ಅದಕ್ಕೆ. ಅದು ನಡೀತಾನೆ ಇತ್ತು, 2023 ತನಕ ನಡೀತಿತ್ತು. ಅವಾಗ ಜನರಲ್ ಬಾಜ್ವಾ ಅವನು ಅದನ್ನ ಸೀಸ್ ಫೈರ್ ಮಾಡಿ ಅವನ್ನೆಲ್ಲ ಆರ್ಮಿನೂ ಆಫ್ಘಾನಿಸ್ತಾನ್ ಕಡೆ ಕಳಿಸ್ದ. ಯಾಕಂದ್ರೆ ಅಲ್ಲಿಂದ ಈ ಪೇಶಾವರ್ ಇವರೆಲ್ಲ ಈ ಕಡೆ ಒಳಗೆ ನುಗ್ತಿದ್ರು. ಸೊ ಆ ಟೈಮ್ ತಗೊಳಕ್ಕೋಸ್ಕರ ಈ ಸೀಸ್ ಫೈರ್ ಎಲ್ಲ ಮಾಡಿ ಮತ್ತೆ ಆಫ್ಘಾನಿಸ್ತಾನ್ ಬಾರ್ಡರ್ ಕಡೆ ಅವ್ನು ಡೈವರ್ಟ್ ಮಾಡ್ಕೊಂಡಿದ್ದ. ಅವನು ಅದನ್ನು ಕ್ಲಾರಿಟಿಯಾಗಿ ಹೇಳಿದ್ದ, ನಮ್ಮ ಹತ್ರ 3.5 ದಿವಸಕ್ಕೂ ಇಲ್ಲ, ನಮ್ಮ ಹತ್ರ ಆಗೋ ಫ್ಯೂಯಲ್ ಆಗಲಿ, ದುಡ್ಡು ಇಲ್ಲಿ ಏನೂ ಇಲ್ಲ ನಮಗೆ ಮಾಡಕ್ಕಲ್ಲಿ, ಸುಮ್ಮನೆ ಹೋಗಿ ಆ ಬಾರ್ಡ್ರಲ್ಲಿ ಇದು ಮಾಡಿಕೊಂಡು ನಾವು ದುಡ್ಡು ವೇಸ್ಟ್ ಮಾಡೋಷ್ಟು ಶಕ್ತಿ ನಮ್ಮ ಹತ್ರ ಇಲ್ಲ ಅಂತ ಅವನು ಓಪನ್ ಆಗಿ ಹೇಳಿದ್ದ. ಸೊ ಈ ಹ್ಯಾಸ್ ಗಾನ್ ಅಂಡ್ ಈ ವಾಂಟೆಡ್ ಟು ಫೋಕಸ್ ಮೋರ್ ಆನ್ ಆಫ್ಘಾನಿಸ್ತಾನ್. ದೇಶ ಯಾಕೆ ಹಂಗೆ ಸರ್? ಆ ದೇಶ ಯಾಕಂದ್ರೆ ಅವಾಗಿಂದ ಭಾರತದ ವಿರುದ್ಧ ಯುದ್ಧ ನಡೀತಲ್ಲ, ಇಂಡಿಯಾ ಪಾಕಿಸ್ತಾನ್ ವಾರ ಆದಾಗಿಂದ, ಕಾರ್ಗಿಲ್ ವಾರ ಆದಾಗಿಂದ ಅವ್ರು ಯಾವ್ಯಾವಾಗ ಏನೇನು ರೀತಿ ಅವ್ರು ಇದು ಮಾಡಿದರೆ ನಾವು ಕರೆಕ್ಟಾಗಿ ರಿಯಾಕ್ಟ್ ಮಾಡಿದ್ದೀವಿ, ಹೊಡೆದಿದ್ದೀವಿ, ಗೆದ್ದಿದ್ದೀವಿ ಯುದ್ಧದಲ್ಲಿ. ಅವ್ರಿಗೆ ಗೊತ್ತು ನಮ್ಮ ಪವರ್ ಅವ್ರ ಮುಂದೆ ಏನೂ ಇಲ್ಲ ಅಂತ ಗೊತ್ತು ಪಾಕಿಸ್ತಾನಕ್ಕೆ. ಬಟ್ ಸ್ಟಿಲ್ ಈ ಥರ ಬಂಡ ಧೈರ್ಯ ತೋರಿಸ್ತಾರಲ್ಲ, ಅದು ಹೆಂಗೆ ಅಂತ ನನಗೆ. ಸಿ ಬೇಸಿಕಲಿ ಪಾಕಿಸ್ತಾನ ಈಗ ರೋಗ್ ಸ್ಟೇಟ್ ಅಂತ ಹೇಳ್ತಾರೆ, ಮೈಂಡ್ ಸೆಟ್ ಆ ಥರ ಇರ್ತದೆ. ಸೊ ಯು ಕೆನಾಟ್ ಚೇಂಜ್ ದೇರ್ ಪರ್ಸನಾಲಿಟಿ. ಯಾಕಂದರೆ ಅಟಲ್ ಬಿಹಾರಿ ವಾಜಪೇಯಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಏನಂತಂದ್ರೆ ನಮ್ಮ ದುರ್ದೈವ ಏನಪ್ಪ ಅಂದರೆ, ಯು ಕ್ಯಾನ್ ಚೇಂಜ್ ಯುವರ್ ಫ್ರೆಂಡ್ಸ್ ಬಟ್ ಯು ಕ್ಯಾನ್ ಚೇಂಜ್ ಯುವರ್ ನೇಬರ್ಸ್. ಸೊ ಅವರಿಗೆ ಪೇನ್ ಎಲ್ಲಿಂದ ಬಂತು? ಬಿಗ್ಗೆಸ್ಟ್ ಪೇನ್ ವಾಟ್ ದೇ ಗಾಟ್ ವಾಸ್ ಇನ್ 1971 ವಾರ್. ಬಾಂಗ್ಲಾದೇಶ್ ಮಾಡಿದ್ದು ಅದೊಂದು ದೊಡ್ಡ ಇದು. ಅದೇ ಟೈಮ್ದಲ್ಲಿ ಜುಲ್ಫಿಕರ್ ಅಲಿ ಭುಟ್ಟೋ ಹೂ ವಾಸ್ ದ ಪ್ರೈಮ್ ಮಿನಿಸ್ಟರ್, ಹಿ ಸೆಡ್ ದಟ್ ವಿ ವಿಲ್ ಈಟ್ ಗ್ರಾಸ್ ಬಟ್ ಮೇಕ್ ಅಟಮ್ ಬಾಂಬ್, ವಿ ವಿಲ್ ಬ್ಲೀಡ್ ಇಂಡಿಯಾ ಬೈ 1000 cuts ಅಂತ ಫುಲ್ ಸ್ಕೇಲ್ ಕನ್ವೆನ್ಷನಲ್ ವಾರ್ಗೆ ಹೋಗಕ್ಕೆ ಅವರಲ್ಲಿ ಕೆಪಬಿಲಿಟಿ ಇಲ್ಲ. ಬಟ್ ದೀಸ್ ಕೈಂಡ್ ಆಫ್ ಪ್ರಾಕ್ಸಿ ವಾರ್ಸ್ ಇಟ್ ಈಸ್ ವೆರಿ ಈಸಿ ಟು ಇಂಪ್ಲಿಮೆಂಟ್. ಇದರಲ್ಲಿ ಜಾಸ್ತಿ ಎಕ್ಸ್ಪೆಂಡಿಚರ್ ಬೇಕಾಗಿಲ್ಲ. ಕಂಟಿನ್ಯೂಸ್ಲಿ ಏನಂತಂದರೆ ಯು ಪುಟ್ ದ ಅದರ್ ಕಂಟ್ರಿ ಆನ್ ಟೆಂಟರ್ ಹುಕ್ಸ್.
ಸೊ ನಮಗೂ ಕೂಡ ಏನಪ್ಪ ಅಂದ್ರೆ ಇದು ಕೌಂಟರ್ ಮೆಜರ್ಸ್ ವಿ ಶುಡ್ ಆಲ್ಸೋ ಅಡಾಪ್ಟ್ ದ ಸೇಮ್ ಮೆಜರ್ಸ್. ಕನ್ವೆನ್ಷನಲ್ ವಾರ್ಫೇರ್ ಆಪ್ಷನ್ ಅಂತ ಇದೇ ಇದೆ. ಬಟ್ ಇನ್ನೊಂದು ವಿಷಯ ನೋಡ್ರಿ ನೀವು, ಕೆಲವೊಂದು ಇದು 1971 ಯುದ್ಧದಲ್ಲಿ ಸೈಮಲ್ಟೇನಿಯಸ್ಲಿ ದರ್ ವಾಸ್ ಅಟ್ಯಾಕ್ ಆನ್ ವೆಸ್ಟರ್ನ್ ಬಾರ್ಡರ್ ಆಲ್ಸೋ. ಆ ಟೈಮ್ದಲ್ಲಿ ಗುಜರಾತ್ ಚೀಫ್ ಮಿನಿಸ್ಟರ್ ವಾಸ್ ಫ್ಲೈಯಿಂಗ್ ವಿತ್ ಇನ್ ಇಂಡಿಯನ್ ಏರ್ ಸ್ಪೇಸ್. ಓಕೆ. It was a commercial flight. It was not a fighter aircraft. They detected it. They knew that it is a civil flight. Civil flight ಹೊಡಿಬಾರ್ದು, ಇವನ್ ಇಫ್ ಇಟ್ ಇಸ್ ಏನಂತಂದ್ರೆ ಯುದ್ಧದ ಕಂಡೀಷನ್ ಇದ್ದನು. ಬಟ್ ದೇ ಶಾಟ್ ಇಟ್. ಅಂಡ್ ಚೀಫ್ ಮಿನಿಸ್ಟರ್ ಮೆಹ್ತಾ ಅಂತ ವಿ ಲಾಸ್ಟ್ ಚೀಫ್ ಮಿನಿಸ್ಟರ್, ಸರ್ವಿಂಗ್ ಚೀಫ್ ಮಿನಿಸ್ಟರ್ ಎಟ್ ದ ಟೈಮ್. ಅದೇ ಒಂದು ಕಂಪೇರ್ ಮಾಡ್ಬೇಕಂತಂದ್ರೆ ಡ್ಯೂರಿಂಗ್ ಕಾರ್ಗಿಲ್ ವಾರ್ ಒಂದು ಇಂಡಿಯನ್ ಏರ್ಫೋರ್ಸ್ ಏನಂತಂದ್ರೆ ಫ್ಲೈಟ್ ಹೋಗ್ಬೇಕಾದ್ರೆ ದೇ ಸಾ ಕಾನ್ಸಂಟ್ರೇಷನ್ ಆಫ್ ಟ್ರೂಪ್ಸ್. ಕಾನ್ಸಂಟ್ರೇಷನ್ ಆಫ್ ಟ್ರೂಪ್ಸ್ ಇದ್ದ ಕೂಡಲೇ ದೇ ಲಾಕ್ ದ ಮಿಸೈಲ್ ಆಲ್ಸೋ, ಲಾಕ್ ದ ಟಾರ್ಗೆಟ್ ಆಲ್ಸೋ. ಬಟ್ ಇಲ್ಲಿ ನಮ್ಮ ಗವರ್ಮೆಂಟ್ ಇದೇನಿತ್ತು, ಏನೇ ಆಗಲಿ ವಿಲ್ ನಾಟ್ ಕ್ರಾಸ್ ದ ಎಲ್ಲರೂ ಒಪ್ಕೋತಾರೆ ಅಂತ ನಾನು ಅನ್ಕೋತೀನಿ. ಬೈ ಚಾನ್ಸ್ ಒಂದ್ ವೇಳೆ ಮಿಸೈಲ್ ಲಾಂಚ್ ಆಗಿತ್ತು ಅಥವಾ ರಾಕೆಟ್ ಲಾಂಚ್ ಆಗಿತ್ತು ಅಂದ್ರೆ ಕೆಳಗಿದ್ದರಲ್ಲಿ ಯಾರಿದ್ದಾರೆ ಗೊತ್ತಾ? ನಾಟ್ ಓನ್ಲಿ 1000 ಸೋಲ್ಜರ್ಸ್, ಜನರಲ್ ಮುಷಾರಫನ್ ಇದ್ದ, ಪ್ರೈಮ್ ಮಿನಿಸ್ಟರ್ ನವಾಜ್ ಶರೀಫನ್ ಅದೇ ಕಾಲದಲ್ಲಿ.